ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತು ನಾವು ಭಾರತದ ಇತಿಹಾಸದಲ್ಲಿ ಭೌಗೋಳಿಕ ಲಕ್ಷಣಗಳು ಇದರ ಕುರಿತು ತಿಳಿದುಕೊಳ್ಳೋಣ. ಇತಿಹಾಸ ಮತ್ತು ಭೂಗೋಳ ಇವೆರಡೂ ನಿಕಟವಾದ ಸಂಬಂಧವನ್ನು ಪಡೆದುಕೊಂಡು ಬಂದಿರುವಂಥದ್ದನ್ನು ನಾವು ಚರಿತ್ರೆಯಲ್ಲಿ ಕಾಣ್ತಾ ಇದ್ದೀವಿ. ಭೂಗೋಳ ಒಂದು ವೇದಿಕೆಯಾದರೆ ಅದರ ಮೇಲೆ ಇತಿಹಾಸ ಒಂದು ನಾಟಕ ಮಾಡುವಂಥದ್ದಾಗಿದೆ ಅನ್ನೋಂಥದ್ದನ್ನು ನಾವು ಇತಿಹಾಸ ತಜ್ಞರ ಅಭಿಪ್ರಾಯದಲ್ಲಿ ಕಾಣ್ತಾ ಇದ್ದೀವಿ. ಮಾನವ ಹೇಗೆ ತನ್ನ ವಿಕಾಸವನ್ನು ಬೆಳಕೊಂಡು ಬರ್ತಾ ಇದ್ದಾನೆ, ಅದರ ಮೇಲೆ ಈ ಭೌಗೋಳಿಕ ಅಂಶಗಳು ತುಂಬ ಪ್ರಭಾವಕಾರಿಯಾಗಿರ್ತಕ್ಕಂಥ ಅಂಶಗಳನ್ನು ನಾವು ಕಾಣ್ತಾ ಇದ್ದೇವೆ. ಇತಿಹಾಸ ಅಧ್ಯಯನ ಮಾಡಬೇಕಾದ್ರೆ ಈ ಭೌಗೋಳಿಕ ಅಂಶಗಳು ಅಂದರೆ ಅದರ ಲಕ್ಷಣಗಳು ಇಲ್ಲಿ ಪ್ರಮುಖವಾಗಿ ನಮಗೆ ಕಂಡು ಬರ್ತಾ ಇದ್ದಾವೆ. ಅಂತಹ ಭೌಗೋಳಿಕ ಲಕ್ಷಣಗಳನ್ನು ನಾವು 5 ಪ್ರಕಾರವಾಗಿ ಇಲ್ಲಿ ಗುರುತಿಸಿ ಅಧ್ಯಯನ ಮಾಡುವುದಾಗಿದೆ. ಅವು ಯಾವುವು ಅಂತಂತಂದರೆ, ಹಿಮಾಲಯ ಪರ್ವತ ಪ್ರದೇಶ, ದಿ ಮೌಂಟೇನಿಯಸ್ ರೀಜನ್ ಅಂತ ಹೇಳ್ತೇವೆ. ಉತ್ತರದ ಬಯಲು ಪ್ರದೇಶ, ದಿ ನಾರ್ದರ್ನ್ ಫರ್ಟಿಲೈಡ್ ಪ್ಲೇನ್ ಅಂತ ಹೇಳ್ತಾ ಇದ್ದಾವೆ. ದಕ್ಕನ್ ಪ್ರಸ್ಥಭೂಮಿ, ದಿ ಡೆಕ್ಕನ್ ಪ್ಲಾಟ್ಯೂ ಅಂತ ಕರೀತಾ ಇದ್ದಾವೆ. ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳು ಅನ್ನೋಂಥದ್ದು ದಿ ಈಸ್ಟರ್ನ್ ಆ್ಯಂಡ್ ವೆಸ್ಟರ್ನ್ ಗಟ್ಸ್ ಅಂತ ಕರೀತಾ ಇದ್ದೇವೆ. ಪೂರ್ವ ಮತ್ತು ಪಶ್ಚಿಮ ಕರಾವಳಿಯ ಪ್ರದೇಶಗಳು ದಿ ಈಸ್ಟರ್ನ್ ಆ್ಯಂಡ್ ವೆಸ್ಟರ್ನ್ ಕೋಸ್ಟಲ್ ರೀಜನ್ಸ್ ಅಂತೇಳಿ ಇಲ್ಲಿ ನಾವು ಕರೀತಾ ಇದ್ದೇವೆ. ಹೀಗೆ 5 ರೀತಿಯಾಗಿರುವಂಥ ಭೌಗೋಳಿಕ ಲಕ್ಷಣಗಳನ್ನು ನಾವು ಇಲ್ಲಿ ವಿವರಣೆಯಾಗಿ ಅಧ್ಯಯನ ಮಾಡುವುದಾಗಿದೆ. ಇಲ್ಲಿ ಮಧ್ಯದಲ್ಲಿ ಹಿಮಾಲಯ ಪರ್ವತ ಪ್ರದೇಶ ಅಂತ ಹೇಳ್ತೇವೆ ನಾವು, ದಿ ಮೌಂಟೇನಿಯಸ್ ರೀಜನ್ ಅಂತ ಹೇಳ್ತೇವೆ ನಾವಿಲ್ಲಿ. ಈ ಹಿಮಾಲಯ ಪರ್ವತ ಅಥವಾ ಹಿಮಾದ್ರಿ ಶ್ರೇಣಿ ಅಂತ ನಾವು ಅದನ್ನು ಕರೆಯಲ್ಪಡ್ತಾ ಇದ್ದೇವೆ. ಇದು ಭಾರತದ ಉತ್ತರ ದಿಕ್ಕಿನಲ್ಲಿ ಕಂಡುಬರ್ತಕ್ಕಂಥದ್ದು. ಸಿಂಧೂ ನದಿಯ ತೀರ ಪ್ರದೇಶದಿಂದ ಬ್ರಹ್ಮಪುತ್ರ ನದಿಯ ತೀರದವರೆಗೆ ಹರಡಲ್ಪಟ್ಟಿರುವಂಥದ್ದು. ಅಂದರೆ ಸುಮಾರು 1500 ಮೈಲು ಉದ್ದವನ್ನು, 150 ಮೈಲು ಅಗಲವನ್ನು ಉಳ್ಳಂಥದ್ದು. ಅಷ್ಟಲ್ಲದೆ ವಿಶ್ವದಲ್ಲಿ ಅತ್ಯಂತ ಎತ್ತರವಾದ ಒಂದು ಪರ್ವತ ಶ್ರೇಣಿ ಅಂತ ನಾವು ಅದನ್ನು ಕರೆಯಲ್ಪಡ್ತಾ ಇದ್ದೇವೆ. ಸುಮಾರು 5 ಲಕ್ಷ ಚದುರ ಕಿಲೋಮೀಟರ್ ಪ್ರದೇಶವನ್ನು ಇದು ಒಳಗೊಂಡಿರ್ತಕ್ಕಂಥದ್ದು ಹಿಮಾಲಯ ಪರ್ವತ ಪ್ರದೇಶ. ಇಂಥ ವಿಸ್ತೀರ್ಣದಲ್ಲಿ ಅನೇಕ ರೀತಿಯ ಒಂದು ಶಿಖರಗಳನ್ನು ನಾವು ಕಾಣ್ತಾ ಇದ್ದೇವೆ.
ಅಂತಹ ಶಿಖರಗಳಲ್ಲಿ ಅತ್ಯಂತ ಎತ್ತರದ ಶಿಖರ ಮೌಂಟ್ ಎವರೆಸ್ಟ್ ಅನ್ನೋಂಥ ಒಂದು ಶಿಖರ, ಮೌಂಟ್ ಗಾಡ್ವಿನ್ ಆಸ್ಟಿನ್ ಅನ್ನುವಂಥದ್ದು, ಕಾಂಚನಗಂಗಾ ಅನ್ನುವಂಥದ್ದು, ನಂಗಾ ಪರ್ವತ ಅನ್ನುವಂಥದ್ದು, ನಂದಾದೇವಿ ಅನ್ನುವಂಥದ್ದು. ಈ ರೀತಿಯಾಗಿ ಇಂಥ ಒಂದು ವಿಶೇಷವಾದ ಪರ್ವತಗಳನ್ನು ಒಳಗೊಂಡಿರುವಂಥದ್ದು ಈ ಹಿಮಾಲಯ ಶ್ರೇಣಿಯಲ್ಲಿ ನಾವು ಕಾಣ್ತಾ ಇದ್ದೇವೆ. ನಮ್ಮ ಭಾರತದ ವಾಯುಭಾಗದಲ್ಲಿ ಹಿಂದೂಕುಷ್ ಪರ್ವತ ಶ್ರೇಣಿಗಳಿದ್ದಾವೆ. ಈ ಹಿಂದೂಕುಷ್ ಪರ್ವತ ಶ್ರೇಣಿಗಳು ಇತಿಹಾಸ ಪ್ರಸಿದ್ಧವಾಗಿದ್ದಾವೆ ಅನ್ನೋದನ್ನು ಕೂಡ ನಾವು ಕಾಣ್ತಾ ಇದ್ದೇವೆ. ಯಾವ ಕೈಬರ್ ಕಣಿವೆ, ಬೋಲಾನ್ ಕಣಿವೆ, ಗೋಮಾಲನ್ ಅಂತ ಒಂದು ಕಣಿವೆಗಳು ಕೂಡ ಇಲ್ಲಿ ಕಾಣ್ತಾ ಇದ್ದಾವೆ. ಅಲ್ಲದೆ ಅರಾವಳಿಯ ಬೆಟ್ಟಗಳು, ವಿಂಧ್ಯ ಪರ್ವತಗಳು, ಸಾತ್ಪುರ ಬೆಟ್ಟಗಳು ಕೂಡ ಇಲ್ಲಿ, ಜೊತೆಗೆ ಒಂದು ಸಮೃದ್ಧವಾದ ಅರಣ್ಯ ಸಂಪತ್ತು ಕೂಡ ಇಲ್ಲಿ ಕಾಣ್ತಾ ಇದ್ದಾವೆ. ಈ ರೀತಿಯಾಗಿ ಇಂಥ ಒಂದು ವಿಸ್ತಾರವಾದ ಭವ್ಯತೆಯನ್ನು ಈ ಹಿಮಾಲಯ ಪರ್ವತ ಪ್ರದೇಶಗಳಲ್ಲಿ ನಾವು ಕಾಣ್ತಾ ಇದ್ದೇವೆ. ಅಷ್ಟೇ ಅಲ್ಲದೆ ಈ ಭಾರತವನ್ನು ದಕ್ಷಿಣ ಏಷ್ಯಾ ರಾಷ್ಟ್ರಗಳಿಂದ ಬೇರ್ಪಡಿಸಿರುವಂಥದ್ದು ಯಾವ ಒಂದು ಶತ್ರು ರಾಷ್ಟ್ರಗಳನ್ನು ತಡೆಗಟ್ಟುವಂಥ ಒಂದು ಮಹಾನ್ ಶಿಖರಗಳನ್ನು ಇಲ್ಲಿ ನಾವು ಕಾಣ್ತಾ ಇದ್ದೇವೆ. ಅಂದರೆ ಈ ಪ್ರಮುಖವಾಗಲ್ಪಟ್ಟಿರುವಂಥ ಎಲ್ಲ ಶತ್ರುಗಳನ್ನು ಹಿಮ್ಮೆಟ್ಟಿಸುವಂಥ ಒಂದು ನಿಲುವಿನಲ್ಲಿ ಎತ್ತರಮಯವಾಗಿರ್ತಕ್ಕಂಥ ಪರ್ವತ ಶಿಖರದ ಸಾಲುಗಳನ್ನು ನಾವು ಕಾಣ್ತಾ ಇದ್ದೇವೆ. ಅಷ್ಟೇ ಅಲ್ಲದೆ ಇಲ್ಲಿರುವಂಥ ಯಾವ ಕಣಿವೆಗಳಿದ್ದಾವೆ, ಖೈಬರ್ ಕಣಿವೆ, ಬೋಲಾನ್ ಕಣಿವೆ, ಗೋಮಾಲನ್ ಅಂತ ಒಂದು ಕಣಿವೆಗಳ ಮೂಲಕವಾಗಿ ಅನೇಕ ವಿದೇಶಿಯರು ಬಂದಿರುವಂಥದ್ದನ್ನು ಕೂಡ ನಾವು ಕಾಣ್ತಾ ಇದ್ದೇವೆ. ಅಂಥ ಭಾರತಕ್ಕೆ ಬಂದಿರುವಂಥ ವಿದೇಶಿಯರಲ್ಲಿ ಪರ್ಸಿಯನ್ನರು, ಮ್ಯಾಸಿಡೋನಿಯನ್ನರು, ಸೀತಿಯನ್ನರು, ಪಾರ್ಥಿಯನ್ನರು, ಶಕರು, ಹೂಣರು, ಟರ್ಕರು, ಮಂಗೋಲಿಯನ್ನರು, ಅಫ್ಘಾನರು ಇತ್ಯಾದಿಗಳು ಈ ಭಾರತಕ್ಕೆ ಬಂದು ಆಕ್ರಮಣ ಮಾಡಿ ತದನಂತರ ದಾಳಿಯನ್ನು ಮಾಡಿ ಇಲ್ಲಿಯ ಸಂಪತ್ತನ್ನು ದೋಚಿಕೊಂಡು ಹೋಗಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಹೀಗೆ ಈ ರೀತಿಯಾಗಿ ಈ ಹಿಮಾಲಯ ಪರ್ವತ ಶ್ರೇಣಿಯು ಈ ರೀತಿಯ ವಿಶೇಷತೆಯನ್ನು ಒಳಗೊಂಡು, ಜೊತೆಗೆ ನಮ್ಮ ಭಾರತಕ್ಕೆ ಒಂದು ಭವ್ಯವಾದ ರಕ್ಷಣಾ ಗೋಡೆಗಳಾಗಿದ್ದಾವೆ ಅನ್ನೋದನ್ನು ಕೂಡ ನಾವು ಕಾಣ್ತಾ ಇದ್ದೇವೆ. ಯಾವ ಶೀತ ಮಾರುತಗಳನ್ನು, ನೈಋತ್ಯ ಮಾನ್ಸೂನ್ಗಳನ್ನು ತಡೆದು ಹೆಚ್ಚಿನ ಮಳೆಯನ್ನು ತರುವಂಥದ್ದು ಕೂಡ ಈ ಪರ್ವತ ಶ್ರೇಣಿಗಳಿಂದ ಅನ್ನೋದು ನಮಗೆ ಸ್ಪಷ್ಟವಾಗಿ ಕಂಡುಬರ್ತಾ ಇದ್ದಾವೆ. ಅಲ್ಲದೆ ಇಲ್ಲಿ ಅನೇಕ ನದಿಗಳು ಉಗಮಿಸಿರುವಂಥದ್ದನ್ನು ಕೂಡ ನಾವು ಕಾಣ್ತಾ ಇದ್ದೇವೆ. ಯಾವ ಪ್ರಮುಖವಾಗಲ್ಪಟ್ಟಿರುವಂಥ ಸಿಂಧು ನದಿ, ಗಂಗಾ ನದಿ, ಯಮುನಾ ನದಿ, ಬ್ರಹ್ಮಪುತ್ರ ನದಿ, ಜೊತೆಗೆ ಆ ಎಲ್ಲ ಪ್ರಮುಖವಾಗಿರ್ತಕ್ಕಂಥ ಉಪ ನದಿಗಳನ್ನು ಕೂಡ ಇಲ್ಲಿ ನಾವು ಕಾಣ್ತಾ ಇದ್ದೇವೆ. ಎಲ್ಲ ನದಿಗಳು ಈ ಪರ್ವತ ಶ್ರೇಣಿಗಳಲ್ಲಿ ಹುಟ್ಟಿ ದಾರಿ ಎರೆಯಲ್ಪಟ್ಟಿರುವಂಥದ್ದನ್ನು, ಪ್ರಮುಖವಾಗಿ ವಿಸ್ತಾರವಾಗಿ ಹರಿಯಲ್ಪಟ್ಟಿರ್ತಕ್ಕಂಥದ್ದನ್ನು ಕೂಡ ನಾವು ಕಾಣ್ತಾ ಇದ್ದೇವೆ. ಹೀಗೆ ಇಲ್ಲಿ ಈ ಪ್ರಮುಖವಾಗಲ್ಪಟ್ಟಿರುವಂಥ ಈ ರೀತಿಯ ಒಂದು
ಪ್ರಮುಖವಾಗಲ್ಪಟ್ಟಿರ್ತಕ್ಕಂಥ ವಿಷಯವನ್ನು ನಾವು ಹಿಮಾಲಯ ಪರ್ವತ ಪ್ರದೇಶಗಳಲ್ಲಿ ಕಾಣ್ತಾ ಇದ್ದೇವೆ. ಜೊತೆಗೆ ಇಲ್ಲಿ ಬದ್ರಿನಾಥ ಅನ್ನೋಂಥದ್ದು, ಕೇದಾರನಾಥ ಅನ್ನೋಂಥದ್ದು, ಹರಿದ್ವಾರ, ಅಮರನಾಥ, ಗಂಗೋತ್ರಿ, ಮಾನಸ ಸರೋವರ ಇಂಥ ಇತ್ಯಾದಿ ಪವಿತ್ರ ತೀರ್ಥ ಕ್ಷೇತ್ರಗಳನ್ನು ಕೂಡ ನಾವು ಈ ನೆಲೆಯಲ್ಲಿ ಪ್ರದೇಶದಲ್ಲಿ ಕಂಡು ನಮ್ಮ ಭಾರತದ ಧಾರ್ಮಿಕ ಸಂಸ್ಕೃತಿಗೆ ಒಂದು ಪ್ರಮುಖವಾಗಲ್ಪಟ್ಟಿರ್ತಕ್ಕಂಥ ಕಾರಣ ಅಂಶಗಳಾಗಿವೆ ಅನ್ನೋದನ್ನೇ ಕೂಡ ನಾವು ಅಷ್ಟೇ ಇಲ್ಲಿ ಮುಖ್ಯವಾಗಿ ಕಾಣ್ತಾ ಇದ್ದೇವೆ. ಈ ರೀತಿಯಾಗಿ ಒಂದು ಹಿಮಾಲಯ ಪರ್ವತ ಪ್ರದೇಶದ ಈ ರೀತಿಯ ಒಂದು ವಿಷಯಗಳನ್ನು ನಾವು ಸ್ಪಷ್ಟವಾಗಿ ಇಲ್ಲಿ ತಿಳ್ಕೊಳ್ಳುವಂಥದ್ದು. ಎರಡನೇದಾಗಿ ಉತ್ತರದ ಬಯಲು ಪ್ರದೇಶ ಅಂತ ಹೇಳ್ತೇವೆ. ಉತ್ತರದ ನದಿ ಬಯಲು ಪ್ರದೇಶಗಳು, ದಿ ನಾರ್ದರ್ನ್ ಫರ್ಟಿಲೈಲ್ ಪ್ಲೇನ್ ಅಂತ ಹೇಳ್ತಾ ಇದ್ದೀವಿ. ಈ ಸಿಂಧು ಗಂಗಾ ನದಿ ಬಯಲು ಪ್ರದೇಶಗಳು ಈ ಪ್ರಮುಖವಾಗಲ್ಪಟ್ಟಿರುವಂಥ ಹಿಮಾಲಯದ ಒಂದು ತಪ್ಪಲಿನಿಂದ ಪೂರ್ವದ ಬಂಗಾಳ, ಪಶ್ಚಿಮದ ಪಂಜಾಬದವರೆಗೆ ಹಬ್ಬಲ್ಪಟ್ಟಿರ್ತಕ್ಕಂಥ ಪ್ರದೇಶ ಇದೆ. ಸುಮಾರು 2000 ಮೈಲು ಉದ್ದ ಅಂತ ಹೇಳ್ತೀವಿ. 200 ಮೈಲು ಅಗಲವಾದ ಒಂದು ಬಯಲು ಪ್ರದೇಶವನ್ನು ಇಲ್ಲಿ ನಾವು ಕಾಣ್ತಾ ಇದ್ದೇವೆ. ಇದೇ ಈ ಪ್ರಮುಖವಾಗಲ್ಪಟ್ಟಿರ್ತಕ್ಕಂಥ ಬಯಲು ಪ್ರದೇಶಗಳು ಯಾವ ಹಿಮಾಲಯದ ಅಡಿಯಲ್ಲಿ ಹುಟ್ಟಿ ಹರಿಯುವಂಥ ಸಿಂಧು, ಗಂಗಾ, ಯಮುನಾ, ಬ್ರಹ್ಮಪುತ್ರ ಅವುಗಳ ಉಪನದಿಗಳಾಗಿರ್ತಕ್ಕಂಥ ಝೇಲಂ, ಚೀನಾಬ್, ರಾವಿ, ಬಿಯಾಸ್, ಸರಸ್ವತಿ, ಸತ್ಲಜನ್ ಅಂತ ಒಂದು ನದಿಗಳು ಕೂಡ ಇಲ್ಲಿ ನಮಗೆ ಕಾಣಿಸ್ಕೊಳ್ತಾ ಇದ್ದಾವೆ. ಈ ಎಲ್ಲ ನದಿಗಳು ತುಂಬಿ ಹರಿಯುವುದರಿಂದ ಅಲ್ಲಿ ಫಲವತ್ತಾದ ಒಂದು ಮಣ್ಣು ನಮಗೆ ಸಿಗ್ತಕ್ಕಂಥದ್ದು. ಈ ರೀತಿ ಉತ್ತಮವಾದ ಒಂದು ಬೆಳೆಗೆ ಒಂದು ಪ್ರದೇಶ ಅಂತ ಹೇಳಿ ನಾವು ಕೂಡ ಇದನ್ನು ಗುರುತಿಸುವಂಥದ್ದನ್ನು. ಈ ರೀತಿ ಯಾವ ಈ ಪ್ರದೇಶ ರಾಜಕೀಯವಾಗಿ, ಆರ್ಥಿಕವಾಗಿ, ಸಾಂಸ್ಕೃತಿಕವಾಗಿ ಕೂಡ ಇಲ್ಲಿ ಪ್ರಮುಖವಾಗಲ್ಪಟ್ಟಿರ್ತಕ್ಕಂಥ ಒಂದು ಚಟುವಟಿಕೆಗಳನ್ನು ಪಡ್ಕೊಂಡು ಬೆಳೆದು ಬಂದಿರತಕ್ಕಂಥದ್ದನ್ನು ಕೂಡ ನಾವು ಕಾಣ್ತಾ ಇದ್ದೇವೆ. ಇದೇ ಒಂದು ಬಯಲು ಪ್ರದೇಶದಲ್ಲಿ ಮಗಧರು, ನಂದರು, ಮೌರ್ಯರು, ಗುಪ್ತರು, ವರ್ಧನರು, ಪ್ರತಿಹಾರರು, ದಿಲ್ಲಿ ಸುಲ್ತಾನರು, ಮೊಘಲರು ಸಾಮ್ರಾಜ್ಯಗಳನ್ನು ಕಟ್ಟಿ ಆಡಳಿತ ಮಾಡಲ್ಪಟ್ಟಿರ್ತಕ್ಕಂಥದ್ದು ಕೂಡ ಕಂಡು ಬರ್ತಾ ಇದೆ. ಇದೇ ಒಂದು ವಿಸ್ತಾರ ಪ್ರದೇಶದಲ್ಲಿ ಉಜ್ಜಯಿನಿ, ಕಾಶಿ, ತಕ್ಷಶಿಲೆ, ವಾರಣಾಸಿ, ನಳಂದ, ಸಾರನಾಥ, ವಿಕ್ರಮಶೀಲ ಅನ್ನೋಂಥ ಒಂದು ವಿಶ್ವವಿದ್ಯಾಲಯಗಳು ಕೂಡ ಸ್ಥಾಪನೆಯಾಗಿ ಉತ್ತಮವಾದ ಶಿಕ್ಷಣವನ್ನು ನೀಡಲ್ಪಟ್ಟಿರ್ತಕ್ಕಂಥದ್ದು ನಮಗೆ ಸ್ಪಷ್ಟವಾಗಿ ಕಂಡು ಬರ್ತಾ ಇದ್ದಾವೆ. ಜೊತೆಗೆ ಪಾಟ್ಲಿಪುತ್ರ, ಪ್ರಯಾಗ, ಅಲಹಾಬಾದ, ದೆಹಲಿ, ಆಗ್ರಾ, ಲಾಹೋರ್, ಮುಲ್ತಾನ್ ಅನ್ನೋಂಥ ದೊಡ್ಡ ನಗರಗಳು ಕೂಡ ಇಲ್ಲಿ ಇರ್ತಕ್ಕಂಥದ್ದು. ತದನಂತರ ಕುರುಕ್ಷೇತ್ರ, ಝೇಲಂ, ಪಾಟ್ಲಿಪುತ್ರ, ಪಾನಿಪತ್ತ, ತರೈನ, ಪ್ಲಾಸಿ, ಗೋಗ್ರನ್ ಅಂತ ಒಂದು ಐತಿಹಾಸಿಕ ನಿರ್ಣಾಯಕ ಯುದ್ಧಗಳು ಕೂಡ ನಡೆಯಲ್ಪಟ್ಟಿರ್ತಕ್ಕಂಥದ್ದು ಇದೇ ಪ್ರದೇಶದಲ್ಲಿ ಅನ್ನೋದು ನಮಗೆ ಸ್ಪಷ್ಟವಾಗಿ ತಿಳಿಯಲ್ಪಡ್ತಾ ಇದ್ದೇವೆ. ಅಷ್ಟಲ್ಲದೆ ಜಗತ್ಪ್ರಸಿದ್ಧವಾಗಿರ್ತಕ್ಕಂಥ ತಾಜ್ ಮಹಲ್, ಆಗ್ರಾ, ದೆಹಲಿ ಇಲ್ಲಿ ಕಂಡು ಬರ್ತಾ ಇದ್ದೇವೆ. ಈ ರೀತಿಯಾಗಿ ಇಂಥ ಒಂದು ಉತ್ತರದ ನದಿ ಬಯಲು ಪ್ರದೇಶಗಳು ಒಳ್ಳೆಯ ರೀತಿಯ ವಾಸದ ಒಂದು ನೆಲೆಯಾಗಿ ಒಂದು ನಮ್ಮ ಭಾರತದ ಒಟ್ಟಾರೆಯ ಜನಸಂಖ್ಯೆ ಬದುಕುವಂಥದ್ದು ಹೆಚ್ಚು
ಶೇಕಡ ಹೆಚ್ಚು ಭಾಗ ಈ ಒಂದು ಪ್ರದೇಶದಲ್ಲಿ ವಾಸಿಸಲ್ಪಡ್ತಾ ಇದ್ದಾರೆ ಅನ್ನೋದು ಕೂಡ ನಮಗೆ ತಿಳಿಯುತ್ತದೆ. ಆದ್ದರಿಂದಾಗಿ ಇದನ್ನು ನಮ್ಮ ಭಾರತದ ಹೃದಯ ಭಾಗ ಅಂತೇಳಿ ಕೂಡ ನಾವು ಕರೆಯಲ್ಪಡ್ತಕ್ಕಂಥದ್ದು. ಉತ್ತರ ಭಾರತದ ನದಿ ಬಯಲು ಪ್ರದೇಶಗಳನ್ನು ನಮ್ಮ ಭಾರತದ ಹೃದಯ ಭಾಗವಂತೇಳಿ ಇಲ್ಲಿ ಕರೆಯಲ್ಪಡ್ತಾ ಇದ್ದಾವೆ. ಈ ರೀತಿ ಇಂಥ ಒಂದು ಉತ್ತಮವಾದ ನೆಲೆಯನ್ನು ಒಳಗೊಂಡು ನಾವು ಪ್ರಮುಖವಾಗಿ ಇರ್ತಕ್ಕಂಥದ್ದನ್ನು ಕೂಡ ಇಲ್ಲಿ ಗುರುತಿಸಲ್ಪಡ್ತಾ ಇದ್ದಾವೆ ಅನ್ನುವಂಥದ್ದು. ಈ ರೀತಿಯಾಗಿ ನಮ್ಮ ಭಾರತದ ಭೌಗೋಳಿಕ ಲಕ್ಷಣಗಳಲ್ಲಿ ಈ ರೀತಿಯ ಒಂದು ವಿಶೇಷವಾದ ವಿಷಯಗಳನ್ನು ನಾವು ಮನವರಿಕೆಯಾಗಿ ಇಲ್ಲಿ ತಿಳ್ಕೊಳ್ಳುವಂಥದ್ದು.